ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಗೌರಿ ಹಬ್ಬ, ನಾಳೆ ಗಣೇಶ ಹಬ್ಬ. ಗೌರಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡೋ ಎಲ್ರಿಗೂ ಶುಭಾಶಯಗಳು. ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಎದ್ದಿದ್ದು. ಪೂಜೆ ಈಗ ಜಸ್ಟ್ ಪೂಜೆ ಆಯ್ತು. ಇವತ್ತು ತಿಂಡಿ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ಇಡ್ಲಿ ಹಿಟ್ಟು ರುಬ್ಬಿಟ್ಟಿದ್ದೆ ನೆನ್ನೆ. ಅದಕ್ಕೆ ಇಡ್ಲಿ ಬೇಯ್ತಾ ಇದೆ. ಸರಿ, ಬರೀ ಇಡ್ಲಿ ಮಾತ್ರ ಬೇಡ, ಇವತ್ತು ಫ್ರೈಡೇ ಬರೆ. ನಮ್ದು ಓಣಮ್ದು ಫಸ್ಟ್ ಇವತ್ತು ಸ್ಟಾರ್ಟು. ಅದಕ್ಕೆ ಸ್ವಲ್ಪ ಏನಾದ್ರು ಅದ್ರ ಜೊತೆಗೆ ಯಾವಾಗ್ಲೂ ಇಡ್ಲಿ ಚಟ್ನಿ ಆ ಥರ ಮಾಡ್ತಿದ್ದೆ. ಅದಕ್ಕೆ ಇವತ್ತು ವಡೆ ಮಾಡೋಣ, ಉದ್ದಿನ ವಡೆ. ಅದ್ರ ಜೊತೆಗೇನೆ ಕೇರಳ ಸ್ಟೈಲು ಉಣ್ಣಿಯಪ್ಪ ಮಾಡೋಣ ಸ್ವೀಟು ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಬನ್ನಿ ಹೆಂಗ್ ಮಾಡ್ತಾ ಇದ್ದೀನಿ ಅಂತ ನೋಡೋಣ. ಇಡ್ಲಿ ಬೇಯೋಷ್ಟರಲ್ಲಿ ಉದ್ದಿನ ವಡೆದು ಉದ್ದಿನ ಬೇಳೆ ರುಬ್ಕೊಂಡ್ಬಿಡ್ತೀನಿ. ವಡೆದೆಲ್ಲ ರುಬ್ಬಿ ಇಟ್ಟಿದ್ದಾಗಿದೆ. ಫ್ರಿಡ್ಜಲ್ಲಿ ಸ್ವಲ್ಪ ತಣ್ಣಗಾಗ್ಲಿ ಅಂತ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಹಿಟ್ಟು. ಅದು ತಣ್ಣಗಾಗೋಷ್ಟರಲ್ಲಿ ಇಡ್ಲಿನೂ ರೆಡಿ ಆಗಿದೆ. ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಚಟ್ನಿ ಇಷ್ಟ ಐಟಮ್ ತೊಗೊಂಡಿದ್ದೀನಿ: ತೆಂಗಿನಕಾಯಿ ಮತ್ತು ಹುರ್ಗಡ್ಲೆ, ಸ್ವಲ್ಪ ಹುಣಸೆಹಣ್ಣು, ಕಾಂತಾರಿ ಮೆಣಸು, ಒಂದು ಚಿಕ್ಕ ಪೀಸು ಶುಂಠಿ, ಒಂದಿಷ್ಟು ಸಾಂಬಾರು ಈರುಳ್ಳಿ, ಇಷ್ಟು ಹಾಕಿ ಚಟ್ನಿ ರುಬ್ಕೊಂಡು ತರ್ತೀನಿ. ಈಗ ಉದ್ದಿನ ವಡೆದೆಲ್ಲ ರೆಡಿಯಾಗಿದೆ. ಒಂದು ಇಷ್ಟು ಅಂದರೆ ಇದಕ್ಕೆ ಅರ್ಧ ಇಷ್ಟು ಈರುಳ್ಳಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸು ಗುಟ್ಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಪಿಂಚಷ್ಟು ಸೋಡಾ ಹಾಕ್ತೀನಿ. ಹಾಕ್ಬಿಟ್ಟು ವಡೆ ರೆಡಿ ಮಾಡ್ಕೊಳ್ಳೋಕ್ಕೆ ನೋಡೋಣ. ಉದ್ದಿನ ವಡೆ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಇಡ್ಲಿ ರೆಡಿ ಆಯಿತು, ಚಟ್ನಿ ರೆಡಿ ಆಯಿತು, ಆಮೇಲೆ ಉದ್ದಿನ ವಡೆನೂ ರೆಡಿ ಆಯಿತು. ಈಗ ಉಣ್ಣಿಯಪ್ಪ ಮಾಡೋದು ನೋಡೋಣ. ಇದು ದಿಢೀರಂತ ಮಾಡೋ ಉಣ್ಣಿಯಪ್ಪಮ್ಮ, ಅದಕ್ಕೆ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. 1 ಕಪ್ಪಷ್ಟು ಗೋಧಿ ಹಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಈಗ ಈ 2 ಬಾಳೆಹಣ್ಣು ಹಾಕೋಣ. ಇದು ನೋಡೋಕ್ಕೆ ಏಲಕ್ಕಿ ಬಾಳೆಹಣ್ಣು ಥರನೇ ಇರುತ್ತೆ, ಆದರೆ ಏಲಕ್ಕಿ ಬಾಳೆಹಣ್ಣಲ್ಲ. ನಮ್ಮೂರಲ್ಲಿ ಇದಕ್ಕೆ ಮೈಸೂರು ಬಾಳೆಹಣ್ಣು ಅಂತಾರೆ. ಸ್ವಲ್ಪ ಹುಳಿ ಇರುತ್ತೆ ಇದು. ಈ ಥರ ಅಪ್ಪ ಮಾಡೋವಾಗ ಈ ಥರ ಬಾಳೆಹಣ್ಣೆ ಯೂಸ್ ಮಾಡೋದು. ಇದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೇನೆ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಪಿಂಚಷ್ಟು ಉಪ್ಪು, 1 ಪಿಂಚಷ್ಟು ಸೋಡಾ. ಇದಕ್ಕೆ ಈಗ ನೀರೇನು ಹಾಕಿ ರುಬ್ಬಲ್ಲ, ನಾನು ಬೆಲ್ಲ ಕರಗಿಸಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ರುಬ್ಕೊತೀನಿ. ಇದನ್ನೀಗ ಪೇಸ್ಟ್ ಥರ ರುಬ್ಕೊಂಡು ತರ್ತೀನಿ. ಇದರಲ್ಲಿ ರುಬ್ಬಿ ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ. ಅದಕ್ಕೆ ಒಣ ಕೊಬ್ಬರಿ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ತಾಯಿದ್ದೀನಿ. ಅದೇ ಥರ ಸ್ವಲ್ಪ ಕರಿ ಎಳ್ಳು. ಇದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ರೆಡಿ ಮಾಡ್ಕೊಳ್ಳೋಕ್ಕೆ ನೋಡೋಣ. ಅಪ್ಪ ಮಾಡೋ ಇದು ತವಾ ಹಾಕಿದ್ದೀನಿ. ಇದಕ್ಕೆ ಊರಲ್ಲಂದರೆ ಕೊಬ್ಬರಿ ಎಣ್ಣೆನಲ್ಲಿ ಮಾಡ್ತಾರೆ, ಇಲ್ಲಿ ನಾನು ತುಪ್ಪದಲ್ಲಿ ಮಾಡ್ತಾಯಿದ್ದೀನಿ. ತುಪ್ಪದಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಆದರೆ ಅದು ಬೇಗ ಹಾಳಾಗತ್ತೆ. ಈಗ ಇವತ್ತು ತಿಂದಿಲ್ಲ ಅಂದರೆ ನಾಳೆಗೆ ಒಂಥರ ಟೇಸ್ಟ್ ಬರುತ್ತೆ. ತುಪ್ಪದಲ್ಲಿ ಮಾಡಿದ್ರೆ ಹಂಗಿರಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಈಗ ತುಪ್ಪ ಎಲ್ಲ ಕಾದಿದೆ, ಒಂದೊಂದಾಗಿ ಹಾಕೋಣ. ಇದೊಂದು ಅರ್ಧದಷ್ಟು ಬೇಲಿ, ಅರ್ಧದಷ್ಟು ಬೆಂದ ಮೇಲೆ ಸ್ವಲ್ಪ ತಿರುವು ಹಾಕೋಣ. ಈಗ ಅರ್ಧದಷ್ಟು ಬೆಂದಿದೆ, ಕಲರೆಲ್ಲ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ತಿರುವು ಹಾಕೊಳ್ಳೋಣ. ಇವಾಗ ಇದು ಬೆಂದಿದೆ, ತೆಗಿಯೋಣ. ಅಪ್ಪಮ್ಮೆಲ್ಲ ರೆಡಿ ಆಯಿತು. ಈಗ ಲಾಸ್ಟಲ್ಲಿ ಹಾಕಿರೋದು ಸ್ವಲ್ಪ ಆ ಕಡೆ ತಿರುಗಿ ಈ ಕಡೆ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಕಲರ್ ಜಾಸ್ತಿ ಆಗೋಯ್ತು. ಬೆಳಗ್ಗೆದು ತಿಂಡಿದು ಎಲ್ಲ ರೆಡಿ ಆಯಿತು. ಇಡ್ಲಿ ರೆಡಿ ಆಯಿತು, ಚಟ್ನಿ ರೆಡಿ ಆಯಿತು.
ಉಣ್ಣಿಯಪ್ಪಂ ರೆಡಿ ಆಯಿತು. ಸಾಂಬಾರು ಒಂದು ಮಾಡಬೇಕಿತ್ತು, ಇನ್ನೂ ಅದನ್ನು ಮಾಡೋಕ್ಕೆ ಹೋದರೆ ತುಂಬ ಲೇಟ್ ಆಗಿಬಿಡತ್ತೆ. ಅದಕ್ಕೆ ಇದರಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಇನ್ನೊಂದೇನು ಅಂತಂದರೆ, ನಾನು ಯಾವಾಗಲೂ ಇಡ್ಲಿದು ಹಿಟ್ಟು ಮನೆಯಲ್ಲೇ ರುಬ್ತಾ ಇದ್ದೆ. ಇಡ್ಲಿಗಾದರೂ ದೋಸೆಗಾದರೂ ಏನಕ್ಕೆ ಆದ್ರೂ ಮನೆಯಲ್ಲೇ ರುಬ್ಬೋದು. ನಿನ್ನೆ ಏನಾಯಿತು ಅಂತಂದರೆ, ನನ್ನ ಮಿಕ್ಸಿ ಬೇಗ ಬಿಸಿ ಆಗುತ್ತೆ, ಬೇಗ ರುಬ್ಕೊಡುತ್ತೆ, ಆದರೆ ಬೇಗ ಬಿಸಿ ಆಗುತ್ತೆ. ಸರಿ, ಅದು ಸ್ವಲ್ಪ ರುಬ್ಬಿ ನಿಂತ್ಕೊಂಡು ರುಬ್ಬಿ ಆಮೇಲೆ ವೆಯ್ಟ್ ಮಾಡಿ ಹಂಗೆ ರುಬ್ಬೇಕಿತ್ತಲ್ವ. ಸರಿ, ಅದಕ್ಕೆ ಮೆಷಿನಲ್ಲಿ ಕೊಟ್ಟು ರುಬ್ಬೋಣ ಅಂದ್ಕೊಂಡು ಮೆಷಿನಲ್ಲಿ ರುಬ್ಸಿದ್ದು. ಇಡ್ಲಿ ಹೆಂಗಿದೆ ಅಂತಂದರೆ ಏನಂದ ಹೇಳೋಣ, ಯಾವಾಗಲೂ ಪಂಜ್ ಥರ ಆಗೋ ಇದೇ ಮೆಥಡಲ್ಲಿ ನಾನು ಮನೇಲಿ ಮಾಡಿದ್ರೆ ಎಷ್ಟು ಪಂಜ್ ಥರ ಬರುತ್ತೋ ಇಡ್ಲಿ, ಅದು ಇವತ್ತು ಕಲ್ ಥರ ಆಗ್ಬಿಟ್ಟಿದೆ. ಬೇಜಾರಾಗೋಯ್ತು ನನಗೆ. ಅದಕ್ಕೆ ಡಿಸೈಡ್ ಮಾಡಿಬಿಟ್ಟೆ, ಇನ್ನು ಎಷ್ಟೇ ಕಷ್ಟ ಆದ್ರೂ ಮೆಷಿನಲ್ಲಿ ಮಾತ್ರ ರುಬ್ಕೊಳ್ಳಲ್ಲ ಅಂತ. ಇನ್ನೊಂದೇನು ಅಂತಂದರೆ, ಅಪ್ಪ ಮಾಡೋವಾಗ ಅದಕ್ಕೆ ಸ್ವಲ್ಪ ರವೆ ಹಾಕ್ಬೇಕಿತ್ತು, ಮರ್ತೋಗ್ಬಿಟ್ಟೆ. ನೀವು ಮಾಡೋವಾಗ ರವೆ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಏನಲ್ಲ, ಸ್ವಲ್ಪ ಒಂದು ಟೀ ಸ್ಪೂನು ಇಲ್ಲ 1-2 ಟೀ ಸ್ಪೂನ್ ಅಷ್ಟು ಹಾಕಿ ಮಾಡ್ಕೊಳ್ಳಿ. ಚೆನ್ನಾಗಿದೆ ಅಪ್ಪಮ್ಮು. ಇನ್ನೊಂದು ಇದೇ ಥರ ಅಕ್ಕಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು. ಅಕ್ಕಿ ಹಿಟ್ಟಲ್ಲಿ ಮಾಡೋವಾಗ ನೀವು ಅದ್ರ ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಸೇರಿಸ್ಕೊಳ್ಳಿ, ಆವಾಗ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.